ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮ ಜಗದೀಶ್ ವ್ಲಾಗ್ಸ್. ಹಾಗಾದ್ರೆ ಬನ್ನಿ, ತುಂಬ ಟೈಮ್ ಆಗ್ಬಿಟ್ಟು ನಮ್ಮ ಮಕ್ಕಳ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಡೀತಾ ಇದೆ. ಸೊ ಇನ್ವೈಟ್ ಮಾಡಿದ್ದಾರೆ, ಹೋಗೋಣ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ಹಾಗೆ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ, ಬೇರೆ ಅರ್ಧಕ್ಕೆ ಕೈ ಕೊಡ್ತು ಆ್ಯಕ್ಚುಲಿ. ಸೊ ಬಸ್ಸಲ್ಲಿ ಹೋಗ್ಬೇಕು, ಇವಾಗ ಟೈಮ್ ಆಗಿಬಿಟ್ಟಿದೆ. ಮೊಟ್ಟ ಮೊದಲು ವಿಘ್ನೇಶ್ವರನ ಪೂಜೆಯ ಮುಖಾಂತರ ಒಂದು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬಂದು ಮುಂದೆ ಕಾರ್ಯಕ್ರಮ ಹೇಗೆ ನಡೀತು ನೋಡೋಣ. ಎಲ್ಲ ಶಿಕ್ಷಕರು ಪೂಜೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಕೂಡ ಶುರು ಆಗ್ತಾ ಇದೆ. ಯಾವ್ಯಾವ ಕಾರ್ಯಕ್ರಮ, ಕೃಷ್ಣ ಜನ್ಮಾಷ್ಟಮಿ ಹೇಗೆ ಆಚರಣೆ ಮಾಡ್ತಾರೆ ಈ ಶಾಲೆಯಲ್ಲಿ ನೋಡೋಣ. ಮಕ್ಕಳೆಲ್ಲ ಯಾವ ರೀತಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಪುಟ್ಟ ಪುಟ್ಟ ರಾಧಾ ಕೃಷ್ಣ ಅವರು ಹೇಗೆಲ್ಲ ಮಾತಾಡ್ತಾರೆ, ಮೊದಲ ನುಡಿಗಳನ್ನ ಕೇಳಬೇಕಲ್ಲ. ಸೊ ಹಾಗಾದ್ರೆ ಬನ್ನಿ ನೋಡೋಣ. ಕೃಷ್ಣನ ಪೂಜೆ ಶುರುವಾಗುತ್ತೆ ಇವಾಗ. ಹಾಗೆ ಮಕ್ಕಳೆಲ್ಲ ತಮ್ಮ ಶಿಕ್ಷಕರ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೊತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಮಕ್ಕಳೆಲ್ಲ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಅನ್ನೋದನ್ನ ನೋಡೋಣ ಮುಂದೆ. ಹಾಗೆ ಪುಟ್ಟ ಪುಟ್ಟ ರಾಧೆ ಕೃಷ್ಣ ಯಾರೆಲ್ಲ ಯಾವ್ಯಾವ ತರ ವೇಷಗಳನ್ನ ಹಾಕೊಂಡು ಭಾಷೆಗಳನ್ನ ಮಾತಾಡ್ತಾರೆ ಅನ್ನೋದನ್ನ ನೋಡೋಣ. ಪುಟ್ಟ ಪುಟ್ಟ ತದದ ನುಡಿನ. ಸೊ ಎಲ್ಲ ಒಟ್ಟಾಗಿ ಸೇರ್ತಾ ಇದ್ದಾರೆ, ರಾಧಾ ಕೃಷ್ಣರೆಲ್ಲ ತಮ್ಮ ಒಂದು ಕಾರ್ಯಕ್ರಮನ ನಡೆಸ್ಕೊಳ್ಲಿಕ್ಕೆ ಅಂತ ಹೇಳಿ. ಬನ್ನಿ ಹಾಗಾದ್ರೆ ಮುಂದೆ ನೋಡೋಣ ಯಾವ ರೀತಿ ಅನ್ನೋದನ್ನ. ಹಾಗೆ ಇವ್ರನ್ನೆಲ್ಲ ಈ ರೀತಿ ಒಂದು ಸಿದ್ಧತೆಯನ್ನು ಮಾಡಿಸ್ಕೊಟ್ಟಿರೋ ಎಲ್ಲ ಪೋಷಕರಿಗೂ ನಮ್ಮ ಕಡೆಯಿಂದ ಧನ್ಯವಾದವನ್ನು ತಿಳಿಸ್ತಾ ಮುಂದೆ ನೋಡೋಣ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಹಾಗೆ ಮೊದಲನೇದಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು. ಯಾಕಂದ್ರೆ ತುಂಬಾ ಅಪರೂಪ ಈ ತರ ರಾಧಾಕೃಷ್ಣ ಒಂದು ಮಕ್ಕಳಿಗೆ ವೇಷಗಳನ್ನ ಹಾಕಿ ಭಾಷಣಗಳನ್ನ ಮಾಡಿಸಿ ಅವರ ತದದ ನುಡಿಯನ್ನ ಕೇಳೋದು ಅಂತ ಒಳ್ಳೆ ಮನಸ್ಸಿರುವಂತ ತುಂಬಾ ಅಪರೂಪ. ಹಾಗಾಗಿ ನಾವು ಧನ್ಯವಾದಗಳನ್ನು ತಿಳಿಸೋಣ ನಮ್ಮ ಶಾಲೆಯ ಪ್ರಾಂಶುಪಾಲರಿಗೆ. ಹಾಗೂ ಅವರಿಗೆ ಬೆಂಬಲ ಕೊಟ್ಟು ಸಹಕರಿಸ್ತಾ ಇರೋ ಏನೇ ಒಂದು ಅಡಚಣೆಗಳಿದ್ರು ಎಲ್ಲಾನು ನಿರ್ವಿಘ್ನವಾಗಿ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ, ಹಾಗೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬೆಳಗ್ಗೆಯಿಂದ ತಯಾರು ಮಾಡಿ ಅವ್ರನ್ನೆಲ್ಲ ಕರ್ಕೊಬಂದು ಒಂದು ಸಭೆಗೆ ಸೇರಿಸಿದ್ರಲ್ಲ ಎಲ್ಲಾ ಪೋಷಕರಿಗೂ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ಮಕ್ಕಳು ಹೇಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಶುರುವಾಗ್ತಾ ಇದೆ ನೋಡಿ. ಹಾಗೆ तोयजाक्षी शङ्करेश्वरी कायो श्रीगौरी करुणालहरी तोयजाक्षी शङ्करेश्वरी वैवान्. Following that beautiful prayer, it's time to truly begin this celebration. Let's move ahead with welcome speech by Tanushri, who will greet our gathering with heartfelt words. Welcome Tanushri. Hare Hare. A very good morning and a joyous Krishna Janmashtami. ಜಡ್ಜಸ್ ಗಳನ್ನ ದಯವಿಟ್ಟು ಒಂದು ನಮ್ಮ ಜಾಗದಲ್ಲಿ ಆಸೀನ ಜಡ್ಜಸ್ ಗಳ ಪರವಾಗಿ ಈ ಒಂದು ನೀತಿ ನಿಯಮಗಳನ್ನ ತಮ್ಮ ಗಮನಕ್ಕೆ ತರಬೇಕು ಅನ್ನೋದಾದ್ರೆ ಈಗ ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಸೊ ಸ್ಪರ್ಧಾ ವಿದ್ಯಾರ್ಥಿಗಳು. ನನ್ನ ಹೆಸರು ಸಾಧನ. ನಾನು MCB ಸೆಕ್ಷನ್ ಇಂದ ಬಂದಿದ್ದೇನೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಿದ್ದೇವೆ. Different names of Krishna, Krishna, Gopala, Govinda. Vasudevayadi, Hello Krishna, Prajodayat, Hello Krishna, Vasudevayat, Nandalaya Dipane, Vasudevaya Dimani, Hello Krishna, Prajodayat, and Krishna Janmashtami. I am Radha. Thank you. Om Devaki Nandalaya Vasudevaya Dimani, Hello Krishna, Prajodayat. Atat Vadasham Rayah. Today we are celebrating Krishna Janmashtami. Atat Vadasham Rayah. Satyogah Arjunah. Vidmane Vasudevaya Dimani, Hello Krishna Prajodayat. Krishna Prajodayat. Vasudevaya. Today we are celebrating
ಅದತ್ರಯೋದಶೋಧ್ಯಾಯ ಗಮಾಗಮಂಜಲಾಗಿ ತನು ಕೃಷ್ಣ ಭಜನಯ ಫ್ರೆಂಡ್. ನಮ್ಮ ಅಪ್ಪಂದು 1,00,000 ಹಸು ಇದೆ, ನಾನು ಯಾರು ಮಾತು ಕೇಳಲ್ಲ. My name is Chala Choya Vidya Vasudeva Idadi Tanu Krishna Pachoya Vidya. Thank you. Adadvadasho ya Paramatmane Namaha. Adadvadasho Yayaha Vasudeva Samjat. Radha song 51. How many friends? Thank you. Vasudeva Sudadeva Kamsachanura Mata. Manish Kumar. Name is Nishita. Jagakuru statue. What? Vasudeva Sudha Kamsachanura Vande Jagakuru. My school name is Vishwa Bharati High School. Bodhika, Purana Munina. I have so many friends. It is Kamsachanura Vandana. My name is Suti. I have met Raja Sri Statue. Good morning, everyone. My name is One day. Don't go alone. We are also excited to go for Bundana. Can we join with you? Yes, of course. So, let us watch the Team Krishna and the Fruit Seller performing by our cute Was playing with Balram and his other friends. He heard the words of a woman right out in the street. Fruits, bananas, mangoes, oranges, Goa. Fruits, apples, bananas, oranges, Goa. Immediately, Krishna wanted to buy some of them. When the fruit seller saw Krishna, she became completely absorbed in his wonderful sight. Oh dear lady, I want to eat fruits. Give me some of them. What will you give me in return? Immediately, Krishna wanted to buy some of them, but he had no money. His eager eyes noticed a huge heap of grains stocked nearby. He collected a handful of grains in his tiny hands and ran to the street. The fruit seller was waiting outside the gate. I brought lots of grains with me. You can take them for the fruits. Oh boy, there are no grains in your hands. Krishna looked at his hands and was surprised to see that all the grains were gone. The fruit seller looked at Krishna's face and said, if you got the mother and sit on my lap, you may take all the fruits that you like. Krishna looked around to see if anyone was around. He quickly jumped into the lady's lap and said, Mother? Then immediately he jumped over the lap and demanded, now you should give me the fruits. The fruits ನೋಡಿದ್ರಲ್ಲ ಸ್ನೇಹಿತರೆ, ಮಕ್ಕಳು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ನೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾದ್ರೆ ಇನ್ನು ಮುಂದೆ ಒಂದು ಭಾಗ ಇದೆ, ಮುಂದೆ ನೋಡೋಣ. ಹಾಗೆ ಮಧ್ಯದಲ್ಲಿ ಇಂಟರ್ವಲ್ ಅಂತ ಹೇಳಿ ಸಣ್ಣ ವಿರಾಮ ಅಂತ ಹೇಳಿ ಟೀ ಕೊಡ್ತಾ ಇದ್ದಾರೆ. ಸೊ ಅದನ್ನು ತಗೊಂಡು ಹೋಗೋಣ. ಹಾಗೆ ನಮ್ಮ ಶಾಲೆಯ ಚಾಲಕರು ಕೂಡ ತುಂಬಾ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ನೋಡ್ಬೋದು ನೋಡಿ. ಬನ್ನಿ, ಹಾಗಾದ್ರೆ ನಿಮ್ಗೆ ಇನ್ನೂ ಒಂದು ವಿಷಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು. ಏನು ಅಂದರೆ, ಕಳೆದ ವಾರ 8, 9, 10 ತರಗತಿ ವಿದ್ಯಾರ್ಥಿಗಳನ್ನ ಎಜುಕೇಷನ್ ಟ್ರಿಪ್ ಅಂತ ಹೇಳಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿದ್ದು. ಸೊ ಅಲ್ಲಿ ಎಜುಕೇಷನ್ ಮಿನಿಸ್ಟರ್ ಹಾಗೆ ಸಭೆಯ ಒಳಾಂಗಣ ಹೊರಾಂಗಣ ಒಂದು ಚಿತ್ರವನ್ನು ನೀವು ನೋಡ್ಬೋದು ಮಕ್ಕಳ ಜೊತೆ. ಹಾಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಡಾಕ್ಟರ್
ಪೂರ್ಣಿಮಾ ಮೇಡಮ್ ಅಂತ ಹೇಳಿ ಕ್ಯಾನ್ಸರ್ ಸರ್ಜನ್. ಸೊ ಅವರು ಕೂಡ ಕಾಣಿಸ್ಕೊತಾ ಇದ್ದಾರೆ ಇಲ್ಲಿ. ಸೊ ನನ್ನ ಕಡೆಯಿಂದ ಶಾಲೆಯ ಪ್ರಾಂಶುಪಾಲರಿಗೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ನಾವು ನೋಡ್ತಾ ಇರೋದು ನಮ್ಮ ಮಕ್ಕಳು ನಿಮ್ಮ ಮುಖಾಂತರ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು.